ಇನ್ನು ಕರವೇ ಪ್ರತಿಭಟನೆಯ ಹಿನ್ನೆಲೆ ಬೆಂಗಳೂರಿನಲ್ಲಿ ಖಾಕಿ ಸರ್ಪಗಾವಲು. ಯಾವುದೇ ಅಹಿತಕರ ಘಟನೆ ನಡಿಬಾರದು ಅನ್ನುವಂತಹ ಎಚ್ಚರಿಕೆಯನ್ನ ಪೊಲೀಸ್ ಪಡೆ ವಹಿಸಿದೆ. ಸಾದಹಳ್ಳಿ ಟೋಲ್ ಬಳಿ ಪೊಲೀಸರ ಬಿಗಿ ಬಂದೋಬಸ್ತ್. ಸಾದಹಳ್ಳಿ ಟೋಲ್ ಬಳಿ 150ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ಕರವೇ ಬಣದಿಂದ ಸಾದಹಳ್ಳಿ ಗೇಟ್ನಲ್ಲಿನ ಪ್ರತಿಭಟನೆ. ಪೊಲೀಸ್ ಕಮಿಷನರ್ ದಯಾನಂದ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಖಾಕಿ ಸರ್ಪಗಾವಲು. ದೃಶ್ಯಗಳೆಲ್ಲ ನೋಡ್ತಾ ಇದ್ದೀವಿ. ಕರವೇ ಸಾದಹಳ್ಳಿ ಟೋಲ್ ಬಳಿ ಪ್ರತಿಭಟಿಸ್ತಾ ಇರೋದನ್ನ, ಜೊತೆಗೆ ಸ್ಕ್ರೀನ್ ನ ಮಧ್ಯಭಾಗದಲ್ಲಿ ನಾವು ನೋಡ್ತಾ ಇರೋದು ಖಾಕಿ ಸರ್ಪಗಾವಲು. ಇದರ ನಡುವಲ್ಲೇ ರಾಜಧಾನಿಯ ಹಲವು ಕಡೆಗಳಲ್ಲಿ ಈ ರೀತಿ ಕನ್ನಡ ನಾಮಫಲಕ ಅಭಿಯಾನ ಭಾರಿ ಜೋರಾಗಿ ಸಾಗ್ತಾ ಇದೆ. ಸಾದಹಳ್ಳಿ ಟೋಲ್ ಬಳಿ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ನಾಮಫಲಕ ಅಭಿಯಾನವನ್ನ ಭಾರಿ ದೊಡ್ಡ ಮಟ್ಟದಲ್ಲಿ ಕೈಗೊಂಡಿರುವಂತದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅಲ್ಲಿ, ಅದನ್ನ ತಡೆಯುವಂತಹ ನಿಟ್ಟಿನಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೊಲೀಸ್ ಪಡೆ ಕೂಡ ಕಂಡು ಬರ್ತಾ ಇದೆ. ಅಲ್ಲಿನ ಚಿತ್ರಣ ಕಟ್ಕೊಡೋದಾದ್ರೆ ಎಸ್ ಪ್ರತಿಮಾ, ಸದ್ಯಕ್ಕೆ ನಾಮಫಲಕದ ಹೋರಾಟ ಕನ್ನಡ ಮಯವಾಗಿರಬೇಕು ನಾಮಫಲಕಗಳು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿನ ಹೋರಾಟಕ್ಕೆ ಇವತ್ತು ಕರವೇ ಸಜ್ಜಾಗಿರುವಂಥದ್ದು. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಆಗಮಿಸಿರುವಂಥದ್ದು ಸದ್ಯಕ್ಕೆ ನೋಡ್ತಾ ಇರ್ಬೋದು. ಆ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಇಲ್ಲಿಗೆ ಪ್ರತಿಭಟನೆಕಾರರು ಆಗಮಿಸಿರುವಂಥದ್ದು. ಸಾದಹಳ್ಳಿ ಟೋಲ್ ಗೇಟ್ನಿಂದ ಇಲ್ಲಿಂದ ಪ್ರತಿಭಟನೆಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯ ಮೂಲಕ ಇಲ್ಲಿಂದ ಸಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಪ್ರತಿಭಟನೆಗೆ ಅಂತ ಆಗಮಿಸಿರುವಂಥದ್ದು. ಅದೇ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ತಡೆಯೋದಕ್ಕೆ ಕೂಡ ಪೊಲೀಸರು ಸಹಜ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥ ನೋಡ್ತಾ ಇರ್ಬೋದು. ಸಾಕಷ್ಟು 150ಕ್ಕಿಂತ 200ರಷ್ಟು ಪೊಲೀಸರು ಸದ್ಯಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲಿಂದ ಮುಂದಕ್ಕೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಬ್ಯಾರಿಕೇಡ್ ಹಾಕಿ ತಡೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಜನ ಅಂದರೆ ಈಗ ಪ್ರತಿಭಟನೆಗೆ ಬಂದಿರುವಂಥ ಕರವೇ ಕಾರ್ಯಕರ್ತರು ಸದ್ಯಕ್ಕೆ ಆಕ್ರೋಶಭರಿತವಾಗಿರುವಂಥದ್ದನ್ನು ನೋಡ್ತಾ ಇರ್ಬೋದು. ಪಕ್ಕದಲ್ಲಿದ್ದಂಥ ಒಂದು ಹೋಟೆಲ್ನಲ್ಲಿದ್ದಂಥ ಇಂಗ್ಲೀಷ್ ಬೋರ್ಡ್ಗಳನ್ನು ಕೂಡ ಈಗ ಹುಡಿ ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ಜನ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪೊಲೀಸರು ನಮ್ಮನ್ನೆಲ್ಲಾದರೂ ತಡೆಯುವ ಪ್ರಯತ್ನವನ್ನು ಮಾಡಿದ್ರೆ ನಾವು ಉಗ್ರವಾದಂಥ ರೀತಿಯನ್ನು ಹೋರಾಟವನ್ನು ಮಾಡಬೇಕಾಗತ್ತೆ. ಇಲ್ಲಿವರೆಗೆ ನಾವು ಶಾಂತಿಯುತ ಹೋರಾಟವನ್ನು ಮಾತ್ರ ಮಾಡ್ತಾ ಇದ್ದೀವಿ. ಆದರೆ ಮುಂದೆ ಎಲ್ಲಾದರೂ ಪೊಲೀಸರು ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಒಬ್ಬರು ಪ್ರತಿಭಟನಾಕಾರರು ಇದ್ದಾರೆ ನಮ್ಮ ಜೊತೆಗೆ, ಮಾತನಾಡೋಣ. ಸರ್, ಎಲ್ಲಿಂದ ಬಂದಿದ್ದೀರಿ? ಇವತ್ತು ಈಗ ಪೊಲೀಸರು ತಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ? ಬೆಂಗಳೂರಿಂದಲೇ ಬಂದಿರೋ ಸರ್. ಬೆಂಗಳೂರ ದಾಸರಳ್ಳಿ 8ನೇ ಮೈಲಿಂದ ಬಂದಿದ್ದೀವಿ. ದಯವಿಟ್ಟು ಕರ್ನಾಟಕದಲ್ಲಿ ಕನ್ನಡಮಯ ಆಗೋವರೆಗೂ ನಮ್ಮ ಅಧ್ಯಕ್ಷರು ಏನಿದ್ದಾರೆ, ಕರ್ನಾಟಕದ ಕನ್ನಡ ಹುಲಿ ಅಂತಲೇ ಪ್ರಖ್ಯಾತಿಯಾಗಿರೋಂಥ ನಾರಾಯಣಗೌಡರು ಏನು ಆದೇಶ ಮಾಡಿದ್ದಾರೆ, ಪೂರ್ತಿ ಬೆಂಗಳೂರಲ್ಲ ಪೂರ್ತಿ ಕರ್ನಾಟಕ ಕನ್ನಡ ಆಗೋವರೆಗೂ ಯಾವುದೇ ಪ್ರತಿಭಟನೆ ಅಂತೂ ನಿಲ್ಲಲ್ಲ. ಯಾವುದೇ ಕಾರಣಕ್ಕೂ ಅಡ್ಡ ಹಾಕೋದಕ್ಕೆ ಯಾವುದಕ್ಕೂ ನಾವು ಜಗ್ಗಲ್ಲ. ನಮ್ಮ ನಾರಾಯಣಗೌಡರು ಹೇಳಿದ್ದಾರೆ, ಗುಂಡೇಟಿಗೂ ನಾನು ಬಗ್ಗಲ್ಲ ಅಂತ ಹೇಳಿ. ಅವರಿಂದ ನಾವು ಗುಂಡೇಟಲ್ಲ, ನಮ್ಮ ಜೀವ ತೆಗೆದ್ರು ಬೆಂಗಳೂರಲ್ಲಿ ಕನ್ನಡಮಯ ಆಗೋವರೆಗೂ ನಾವು ಹೋರಾಡೇ ಆಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನೀವು ಪ್ರತಿಭಟನೆಯನ್ನು ಕಬ್ಬನ್ ಪಾರ್ಕ್ವರೆಗೆ ಅಂದರೆ ಇಲ್ಲಿಂದ ಕಬ್ಬನ್ ಪಾರ್ಕ್ವರೆಗೂ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀರಿ. ಸದ್ಯಕ್ಕೆ ಬ್ಯಾರಿಕೇಡ್ ಹಾಕಿ ಇಲ್ಲಿ ಪೊಲೀಸರು ಇಲ್ಲೇ ನಿಮ್ಮನ್ನು ನಿಲ್ಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ? ಪ್ರತಿಭಟನೆ ನಮ್ಮ ನಾರಾಯಣಗೌಡರು ಹೇಳಿದಂಗೆ ಕಬ್ಬನ್ ಪಾರ್ಕ್ಗೆ ಹೋಗಬೇಕು ಅಥವಾ ನಮ್ಮ ಜೀವನ ತೆಗಿಬೇಕು, ಅಲ್ಲಿವರೆಗೂ ನಾವು ಹೋರಾಟನ ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆ ನಿಲ್ಲಿಸಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಹೋರಾಟದಿಂದ ಕನ್ನಡಮಯ ಆಗತ್ತಾ ಬೋರ್ಡ್ಗಳು? ಖಂಡಿತವಾಗ್ಲೂ ಆಗುತ್ತೆ. ಖಂಡಿತವಾಗ್ಲೂ ಕನ್ನಡಮಯ ಆಗೋವರೆಗೂ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ರಾಜ್ಯದ ಮೂಲೆಯಿಂದ ಬಂದಿರತಕ್ಕಂಥ ನಾರಾಯಣಗೌಡರ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಇವತ್ತು ನಿನ್ನೆ ಸಂಜೆ ಹೊರಟಿರೋಂಥವ್ರು ಇನ್ನೂ ಬರ್ತಾ ಇದ್ದಾರೆ. ಅಂದರೆ ಯಾರದೇ ಸ್ವಂತ ಕೆಲಸಕ್ಕೋಸ್ಕರ ಬರ್ತಾ ಇಲ್ಲ, ಕನ್ನಡ ನಮಗಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಕನ್ನಡ ಉಳಿಲೇಬೇಕು ಅಂದ್ರೆ ಇವತ್ತು ನಾವು ಹೋರಾಡಲೇಬೇಕು. ಜೀವ ಕೊಟ್ಟಾದ್ರೂ ಕನ್ನಡಕ್ಕೋಸ್ಕರ ನಾವು ಹೋರಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಎಸ್ ಪ್ರತಿಭಾ, ಇದು ಸದ್ಯಕ್ಕೆ ಕನ್ನಡದ ಕರವೇ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು. ನಾವು ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇರೋದಲ್ಲ, ಕನ್ನಡಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇರೋದು. ಕನ್ನಡಕ್ಕೋಸ್ಕರ ಕನ್ನಡ ನಾಮಫಲಕ ಎಲ್ಲ ಕಡೆ ಸಿಗಬೇಕು ಅನ್ನುವಂಥದ್ದು, ಕನ್ನಡ ನಾಮಫಲಕಕ್ಕೋಸ್ಕರ ಈ ಥರದ ಹೋರಾಟ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, ಒಂದು ಪ್ರತಿಭಟನೆಯಲ್ಲಿ ಯಾವ ರೀತಿಯಾಗಿ ಒಂದು ಬ್ಯಾಂಡ್ ಸೆಟ್ನ ಸೌಂಡ್ಗಳು ಕೇಳ್ತಾ ಇರುವಂಥದ್ದು.
ಒಂದು ಸೆಲೆಬ್ರೇಷನ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದು ದೊಡ್ಡ ಪ್ರತಿಭಟನೆ ಆಗುವಂಥದ್ದು ನಿಚ್ಚಳವಾಗಿ ಕಾಣಿಸ್ತಾ ಇರುವಂಥದ್ದು. ಎಲ್ಲಾ ರೀತಿಯಿಂದಲೂ ಕೂಡ ಸಕಲ ಸಿದ್ಧತೆಗಳನ್ನ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಯಾವ ಕ್ಷಣದಲ್ಲೂ ಬೇಕಾದ್ರೂ ಇಲ್ಲಿ ಗಲಾಟೆ ಆಗುವಂತ ಚಾನ್ಸ್ ಇರುತ್ತೆ. ಈ ಒಂದು ಕಾರಣಕ್ಕೆ ಪಕ್ಕದಲ್ಲಿ ಅಗ್ನಿಶಾಮಕ ದಳವನ್ನು ಕೂಡ ಸದ್ಯಕ್ಕೆ ತಯಾರಾಗಿ ಇಟ್ಕೊಂಡಿರುವಂಥದ್ದು. ಇದು ಜೊತೆಗೆ ಎಲ್ಲ ಪ್ರತಿಭಟನಾಕಾರರು ಕೂಡ ಇಲ್ಲಿ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಇಲ್ಲಿಂದ ಕಬ್ಬನ್ ಪಾರ್ಕ್ ವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಮುಂದುವರಿಸಿಕೊಂಡು ಹೋಗಲೇಬೇಕು. ಕಬ್ಬನ್ ಪಾರ್ಕ್ ವರೆಗೆ ಹೋಗದಿದ್ರೆ ನಾವು ಪ್ರತಿಭಟನೆಯನ್ನು ಕೈ ಬಿಡೋದಿಲ್ಲ. ಅಲ್ಲಿವರೆಗೂ ನಮ್ಮ ನಾರಾಯಣಗೌಡರು ಏನು ಹೇಳ್ತಾರ, ನಾರಾಯಣಗೌಡರು ಹೇಳುವ ಪ್ರತಿ ನಿರ್ಧಾರಗಳನ್ನು ನಾವು ಗೌರವಿಸ್ತೀವಿ. ಶಾಂತಿಯುತವಾದಂತಹ ಹೋರಾಟ ಇರುತ್ತೆ. ಆದರೆ ಯಾವಾಗ ನಮ್ಮನ್ನು ಪೊಲೀಸರು ತಡೀತಾರೋ ಅಲ್ಲಿಂದ ನಾವು ಈ ಶಾಂತಿಯುತ ಹೋರಾಟವನ್ನು ಕೈಬಿಟ್ಟು ಉಗ್ರ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಪ್ರತಿಮಾ. ಇಲ್ಲಿ ಸ್ವಸ್ತಿಕ್, ಈಗ ನಾರಾಯಣಗೌಡರು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅವ್ರು ಬರ್ತಾ ಇದ್ದಂತೆ ರ್ಯಾಲಿ ಸಾಗುವಂತಹ ಒಂದು ಪ್ಲಾನಿಂಗ್ ನಡೆದಿರುವಂತದ್ದ, ಏನ್ ಅವರ ರೂಪರೇಷೆ ಏನು, ಯಾವ ರೀತಿಯಲ್ಲಿ ಸಾಗುತ್ತಂತೆ ಈ ಪ್ರತಿಭಟನೆ ಅಂತ? ಸದ್ಯಕ್ಕೆ ಈ ಒಂದು ಪ್ರತಿಭಟನೆಯನ್ನ ಇಲ್ಲಿಂದ ನಾರಾಯಣಗೌಡರು ಈಗ ಸದ್ಯಕ್ಕೆ ಆನ್ ದಿ ವೇ ಬರ್ತಾ ಇದ್ದಾರೆ. ಈ ಒಂದು ಸ್ಥಳಕ್ಕೆ ನಾರಾಯಣಗೌಡರು ಬಂದ ತಕ್ಷಣದಿಂದ ಪ್ರತಿಭಟನೆ ಶುರುವಾಗುತ್ತೆ. 10 ಗಂಟೆಗೆ ಅಂತ ಇತ್ತು. ಆದರೆ ಈಗ ಕಾಲಾವಕಾಶದ ಬರುವ ಸಮಯ ಅಂದ್ರೆ ತುಂಬಾ ದೂರದಿಂದ ಬರಬೇಕಾಗಿರೋದ್ರಿಂದಾಗಿ ಸಾಕಷ್ಟು ಸಮಯ ತೆಗೆದುಕೊಳ್ಳೋದ್ರಿಂದಾಗಿ ಈ ಒಂದು ಸಾದಾಹಳ್ಳಿಗೆ ಬರೋದಕ್ಕೆ, ಟೋಲ್ ಗೇಟ್ ಬಳಿ ಬರೋದಕ್ಕೆ ಸಾಕಷ್ಟು ಸಮಯ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈಗ 11 ಗಂಟೆ ಆಗಿದೆ. 11 ಗಂಟೆ ಆದ್ರೂ ಕೂಡ ಇನ್ನು ಪ್ರತಿಭಟನೆ ಶುರುವಾಗಿಲ್ಲ. ಒಂದು 12 ಗಂಟೆ ಆಗುವ ಸಂದರ್ಭದಲ್ಲಿ ಪ್ರತಿಭಟನೆ ಶುರುವಾಗಬಹುದು. ಆದರೆ ಯಾವಾಗ ನಾರಾಯಣಗೌಡರು ಬರುತ್ತೋ ಆಗ ಇದು ಒಂದು ರ್ಯಾಲಿ ಶುರುವಾಗುತ್ತೆ. ಆದರೆ ರ್ಯಾಲಿ ಮುಂದೆ ಹೋಗದ ಹಾಗೆ ಈಗ ಪೊಲೀಸರು ಎಲ್ಲರನ್ನೂ ಕೂಡ ಈ ಬ್ಯಾರಿಕೇಡ್ ನ ಒಳಭಾಗಕ್ಕೆ ಕಳಿಸ್ತಾ ಇದ್ದಾರೆ. ಬ್ಯಾರಿಕೇಡ್ ನ ಹೊರಭಾಗಕ್ಕೆ ಹೋಗದಂತೆ ತಡೀತಾ ಇದ್ದಾರೆ ಪ್ರತಿಮಾ. ಇಲ್ಲಿ ಥ್ಯಾಂಕ್ ಯು ಸ್ವಸ್ತಿಕ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.